ಅದು ನೂರಾರು ಎಕರೆ ವಿಸ್ತೀರ್ಣದ ಬೃಹತ್ ಕೆರೆ ಜನ ಜಾನುವಾರುಗಳಿಗೆ ಆಸರೆಯಾಗಿತ್ತು. ಇದೀಗ ಭೀಕರ ಬರಗಾಲದಿಂದ ಸಂಪೂರ್ಣ ಬರಿದಾಗಿದ್ದು ಲಕ್ಷಾಂತರ ಮೀನುಗಳ ಮಾರಣ ಹೋಮವಾಗಿದೆ. 15 ಲಕ್ಷ ರೂಪಾಯಿ 15-16 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಆದರೆ ಮೀನುಗಳು ಬೆಳೆದೇ ಒಂದು ಕೆಮಿಕಲ್ ಪ್ರಭಾವದಿಂದನೂ ಮತ್ತು ಈ ಬಿಸಿಲಿನ ತಾಪದಿಂದನೂ ನೀರು ಕಡಿಮೆ ಆಗೋದ್ರಿಂದನೂ ಅವು ಬೆಳೆದೇ ಈ ಸಾರಿ ಬೆಳೆನೇ ಬಂದಿಲ್ಲ. 30 ವರ್ಷದಿಂದ ನಾವು ಇನ್ಸೂರೆನ್ಸ್ಗಾಗಿ ಬೇಡಿಕೆ ಇಟ್ಟಿದ್ದೀವಿ. ಆ ಇನ್ಸೂರೆನ್ಸ್ ಆಗ್ತಾಯಿಲ್ಲ ಮೀನಿಗೆ, ಮತ್ತು ಇದಕ್ಕೆ ಏನಾದ್ರು ಪರಿಹಾರನೂ ಸಿಗ್ತಾ ಇಲ್ಲ. ಈ ಹಸಿ ಮೀನಕ್ಕೆ ಕೊಡೋಕ್ಕೆ ಬರೋಲ್ಲ ಪರಿಹಾರ ಅಂತಲೇ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಮೀನುಗಾರರಿಗೆ ಮೀನು ಸತ್ತರೂ ಏನಾದರೂ ಒಂದು ಪರಿಹಾರ ಘೋಷಣೆ ಮಾಡ್ಬೇಕಂತೇಳಿ ನಾನು ಕೇಳ್ತೀನಿ. ಬರಿದಾಯಿತು ಕೊಂಡಜ್ಜಿ ಕೆರೆ, ಪ್ರಾಣಿ ಪಕ್ಷಿಗಳ ಪರದಾಟ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕೊಂಡಜ್ಜಿ ಕೆರೆ ಬರಿದಾಗಿದೆ. ಕೆರೆಯಲ್ಲಿ ಅಳಿದುಳಿದ ನೀರಲ್ಲೇ ಜಾನುವಾರುಗಳು ದಾಹ ತಣಿಸಿಕೊಳ್ತಿವೆ. ಪ್ರತಿ ವರ್ಷ ಈ ಕೆರೆಗೆ ಸಾವಿರಾರು ವಿದೇಶಿ ಹಕ್ಕಿಗಳು ವಲಸೆ ಬರ್ತಿದ್ವು. ಈ ಬಾರಿ ಹಕ್ಕಿಗಳ ಸಂಖ್ಯೆ ಕಡಿಮೆಯಾಗಿದೆ. ಇನ್ನು ಜಿಲ್ಲೆಯಲ್ಲಿರುವ 96 ಕೆರೆಗಳಲ್ಲೂ ಇದೇ ಸ್ಥಿತಿ ಇದೆ. ಜಲದಾಹದಿಂದ ನಲುಗಿರುವ ಜನ ಕೆರೆಯ ಗುಂಡಿಗಳಲ್ಲಿ ನಿಂತಿರುವ ನೀರನ್ನ ಟ್ಯಾಂಕರ್ಗಳಿಗೆ ತುಂಬಿಸಿಕೊಳ್ತಿದ್ದಾರೆ. ರಾಯಚೂರಿನಿಂದ ಭೀಮೇಶ್ ಪೂಜಾರ್ ಜೊತೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.